ಹಳೆಯ ರೋಡ್ ಇದು, ಒಂದು 20 ಇಯರ್ಸ್ ಆಗಿರ್ಬೋದು. ಸೊ ಆಂಬುಲೆನ್ಸ್ ಬಂದಿದೆ, ಆಂಬುಲೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಆಂಬುಲೆನ್ಸಲ್ಲಿ ಹೋಗಂಗೆ ಆಯ್ತು. ಈಗ ಟೈಮ್ ಕೆಟ್ಟರೆ ಆಂಬುಲೆನ್ಸಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ, ಬಟ್ ಟೈಮ್ ಚೆನ್ನಾಗಿದ್ರು ಹೋಗ್ತಾ ಇದ್ದೀವಿ. ನೋಡ ಇದೆ. ಯಾವತ್ತಾದ್ರು ಹೋಗಿದ್ರೆ ಆಂಬುಲೆನ್ಸಲ್ಲಿ? ಇಲ್ಲ ಬ್ರೋ, ಆಂಬುಲೆನ್ಸಲ್ಲಿ ಡ್ರಾಪ್ ಹಾಕೊಂಡ್ಬಂದಿದ್ವಿ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತು. ಈಗ ನೆಕ್ಸ್ಟು ಶಿವನ ದೇವಸ್ಥಾನ ನೋಡೋಣ. ಎಲ್ಲ ಥರ ಫೆಸಿಲಿಟೀಸ್ ಇದೆ, ಪೊಲೀಸು ಇದ್ದಾರೆ, ಆಂಬುಲೆನ್ಸ್ ಇದೆ, ಫೈರ್ ಇಂಜಿನ್ ಕೂಡ ಇದೆ, ಸೇಫ್ಟಿಗೆ ಎಲ್ಲ ಥರನೂ ಅಲರ್ಟ್ ಆಗಿದ್ದಾರೆ. ನಾವು ಬಂದಿದ್ದ ಪ್ಲೇಸು, ನಾವು ಬಂದಿದ್ದ ರೂಟಲ್ಲಿ ಅಲ್ಲಿ ಪರ್ಮಿಷನ್ ಇಲ್ಲ, ಯಾವುದೇ ಥರ ಪಬ್ಲಿಕ್ ಜನ ಬರೋಗಿಲ್ಲ ಅಲ್ಲಿ. ಇದೇ ಸುವರ್ಣಮುಖಿ ಪ್ಲೇಸ್. ಯಾವಾಗಲೂ ನೀರು ಇರೋದನ್ನು ನೋಡಿರ್ತೀರ, ಬಟ್ ಈ ವರ್ಷದಲ್ಲಿ ಒಂದೇ ದಿನ ಕ್ಲೀನ್ ಆಗೋದು. ಆ ಒಂದು ಉದ್ಭವ ಮತ್ತು ಕಲ್ಲಿದೆ ಇಲ್ಲಿ. ಸೊ ಸುವರ್ಣಮುಖಿ ತುಂಬ ಆಳ ಇದೆ, ಎಷ್ಟೊಂದು ಆಳ ಇದೆ, ಏನೇನೋ ಹೇಳ್ತಾರೆ. ನೋಡಿ, ಆಳ ಇಷ್ಟ ಇರೋದು. ಈ ವಿಡಿಯೋ ನೋಡಿದವರು ಪ್ಲೀಸ್ ದಯವಿಟ್ಟು ಇಲ್ಲಿ ಎಲ್ಲ ಬಂದವ್ರಿಗೆ ಮೆಸೇಜ್ ಹೌದು, ಬಂದವ್ರಿಗೆ ಇಲ್ಲಿ ಪ್ಲಾಸ್ಟಿಕ್ಕು, ಸ್ನಾನ ಮಾಡಿದಾಗ ಸೋಪು, ಶಾಂಪು ಹಾಗೂ ಬಟ್ಟೆಗಳನ್ನ ಇಲ್ಲೇ ಬಿಸಾಕಿ ಹೋಗ್ಬಾರ್ದು. ಅವ್ರು ತಂದಿದ್ದನ್ನ ತಾವೇ ಕ್ಯಾರಿ ಮಾಡ್ಕೊಂಡು ಹೋಗಿ, ಬೇಕಾದ್ರೆ ಹೊರಗಡೆ ಡಸ್ಟ್ಬಿನ್ ಇದೆ, ಎಲ್ಲಿ ಕಸ ಹಾಕ್ತಾರೆ ಅಲ್ಲಿ ಹಾಕ್ಬೇಕು. ಸೊ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಅಣ್ಣ ಮಜ್ಜಿಗೆ ಕೊಡ್ತಾರಣ್ಣ ಇಲ್ಲಿ. ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರ ಇರೋ ಒಂದು ಸುವರ್ಣಮುಖಿ ಅಂತ ಒಂದು ಪ್ಲೇಸ್ ಇದೆ. ಆ ಪ್ಲೇಸಲ್ಲಿ ಇವತ್ತು ಶ್ರೀರಾಮನವಮಿ ಇರೋದ್ರಿಂದ ಪೂಜೆ ಇದೆ. ಸೊ ಆ ಪೂಜೆ ಫಂಕ್ಷನ್ ಬಂದಿದೆ, ವರ್ಕು ಟ್ರೆಡಿಷ್ನಲ್ ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಬಂದಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದಿರೋದು ಗೇಟು ಬಂದು ನಾವು ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಬ್ಯಾಕ್ ಸೈಡ್ ಬೆಟ್ಟ ಇದೆಯಲ್ಲ, ಬ್ಯಾಕ್ ಸೈಡ್ ಗಗ್ಲಿಪುರ ರೋಡ್ ಹತ್ರ ಹೋಗೋದೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡ್ಕೊಂಡಿರೋ ರೋಡು. ಸೊ ಈ ರೋಡಿಂದನೇ ನಾವು ಅಲ್ಲಿಗೆ ಹೋಗಬೇಕು. ಸೊ ಅಲ್ಲಿ ಹೋಗಿ ದೇವಸ್ಥಾನ ಹೋಗಿ ರೀಚ್ ಆಗಬೇಕು ಅಂದರೆ ಇಲ್ಲಿ ಪರ್ಮಿಷನ್ ತೊಗೊಬೇಕು. 2 ವೀಲರ್ ಅಲೋ ಇಲ್ಲ. ಸೊ ಅಲ್ಲಿ ಫಂಕ್ಷನ್ ಏನು ಮಾಡ್ತಿದ್ದಾರಲ್ಲ ಅವ್ರ ಕಡೆಯಿಂದನೇ ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು. ಅಲ್ಲೋಗಿ ವಿಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಎಲ್ಲ ಮಾಡ್ತಾಯಿದ್ದೀವಿ. ಸೊ ಇವತ್ತು ಯಾರ್ಯಾರು ಬಂದಿದ್ದೀವಿ, ಎಲ್ಲಿ ಬಂದಿದ್ದೀವಿ ಅದನ್ನು ನಿಮಗೆ ತೋರಿಸ್ತಾ ನಿಮ್ಗೊಂದು ಪರಿಚಯ ಮಾಡಿಕೊಡ್ತೀನಿ. ಸೊ ನಾನು ನಿಮ್ಮ VK ಜಾಕಿ ನವೀನ್ ಕುಮಾರ್. ಸೊ ಇವ್ರು ಬಂದು ನಮೋದ್ ವಿನೋದ್, ಇವರು ಸಂತೋಷ್ ವಿಡಿಯೋಗ್ರಫಿ ಅಂತ, ಇವರು ಫೋಟೋಗ್ರಾಫರ್ ಜಗದೀಶ್ ಅಂತ. ಸೊ ಎಲ್ಲ ಬೆಳಗ್ಗೆ ಮಾರ್ನಿಂಗ್ 6:30ಗೆ ಇಲ್ಲಿ ಬಂದು ಜಾಯ್ನ್ ಆಗಿದ್ದೀವಿ. ಸೊ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ. ಬೆಳಗ್ಗೆಯಲ್ಲಿ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತುಂಬ ಸೇಫ್ಟಿ ನೋಡ್ತಾರೆ, 2 ವೀಲರ್ ಅಲೋ ಇಲ್ಲ. ಸೊ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಸೊ ಈ ಗೇಟ್ ಓಪನ್ ಮಾಡಿ ಒಳಗಡೆ ಹೋಗಿ 2.5 ಕಿಲೋಮೀಟರ್ಸು 3 ಕಿಲೋಮೀಟರ್ಸ್ ರೀಚ್ ಆದಮೇಲೆ ದೇವಸ್ಥಾನ ಸಿಗುತ್ತೆ. ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಗೇಟ್ ಓಪನ್ ಮಾಡ್ತಾರೆ ಅಂತ ಅವಾಗಿಂದ 1 ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀವಿ. 2 ವೀಲರ್ಗೆ ಅಲೋ ಇಲ್ಲ, ಇಲ್ಲಿ ಪರ್ಮಿಷನ್ ಬೇಕು ಅದಕ್ಕೆ. ಸೊ ಪರ್ಮಿಷನ್ ಕೊಡೋದ್ರಿಂದ ಅವರು 2 ವೀಲರ್ ಎಂಟ್ರಿ ಇಲ್ಲ. ಸೊ ನೀವು ವೆಹಿಕಲ್ ಹೋಗಬೇಕು ಅಂತ ಹೇಳಿದ್ರು, ಅದಕ್ಕೆ ವೆಹಿಕಲ್ ಬರ್ತಿದೆ, ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಅದು ಬಂದಾದಮೇಲೆ ಒಳಗಡೆ ಹೋಗ್ತೀವಿ ನಾವು. ಒಳಗಡೆ ಹೋಗ್ತಾ ಚೆನ್ನಾಗಿದೆ ಪ್ಲೇಸು. ಬರೀ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಂತಲೇ ಮಾಡ್ಕೊಂಡಿರೋದು ರೋಡ್ ಇದು. ಸೊ ಇದು ಬನ್ನರಘಟ್ಟದಿಂದ ಬರೋ ರೋಡು. ಸೊ ಈ ಕಡೆಯಿಂದ ಬಂದು ಈ ಕಡೆ ಕಗ್ಲಿಪುರಕ್ಕೆ ಹೋಗಬೇಕು, ಕಗ್ಲಿಪುರಕ್ಕೆ ಹೋಗೋ ರೂಟ್ ಇದು. ಸೊ ಇವತ್ತು ಏನೇನು ವರ್ಕ್ ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತ ವಿಡಿಯೋ ಮಾಡ್ಕೊತ ಹೋಗ್ತಾ ಇರ್ತೀನಿ. ಸೊ ನೋಡ್ತಾ ಇರಿ, ಕೀಪ್ ವಾಚಿಂಗ್ ಫ್ರೆಂಡ್ಸ್. ಏನು ಬ್ರೋ ನಡ್ಕೊಂಡು ಹೋಗ್ಬಿಡ ಬನ್ನಿ ಬ್ರೋ. ನಡ್ಕೊಂಡು 2.5 ಕಿಲೋಮೀಟರ್ಸು ಇದು ಲಗೇಜ್ ಎಲ್ಲ ಎತ್ಕೊಂಡು ಇರ್ಲಿ ಬನ್ನಿ ಬ್ರೋ, ಒಂದು ಟ್ರಕ್ ಆದಂಗ ಆಗತ್. ಬನ್ನಿ ಹಿಂಗ್ ಹೋಗಿ ಹಿಂಗ್ ಬರೋಣ ಬನ್ನಿ. ಏನ್ ಮಾಡೋಣ ಬ್ರೋ? ಹೋಗೋಣ ಅಂದ್ರೆ ಹೋಗೋಣ. ಏನ್ ಮಾಡೋಣ? ಹೌದಾ ಹೌದಾ, ಅಲ್ಲೇ ಆ ಕಡೆ ಹಾಕ್ಬಿಡಿ ಗಾಡಿಗಳು. ಸೊ ಆಂಬುಲೆನ್ಸ್ ಬಂದಿದೆ, ಆಂಬುಲೆನ್ಸಲ್ಲಿ ಹೋಗ್ತಾ ಇದ್ದೀವಿ. ನೀವು ಬರ್ತೀರಾ? ಇನ್ನೂ ಲೇಟಾ? ಹೌದಾ, ಸರಿ, ಓಕೆ. ಕ್ಯಾಮ್ರಾಗಳು ಎತ್ಕೊಳ್ಳಿ ಬ್ರೋ. ಜರ್ಕೊಳ್ಳಿ ಒಳಗಡೆ ಜರ್ಕೊಳ್ಳಿ. ಸೊ ಗಾಡಿ ಕಸ್ಟಮರ್ ಬರುತ್ತೆ ಅಂದ್ಕೊಂಡ್ವಿ, ಆಂಬುಲೆನ್ಸಲ್ಲಿ ಹೋಗ್ಬೇಕಾಗುತ್ತೆ. ಹಂಗೆ ಪರಿಸ್ಥಿತಿ, ಆಂಬುಲೆನ್ಸಲ್ಲಿ ಹೋಗಂಗೆ ಆಯ್ತು. ಈಗ ಹಾಕ್ಬಿಡಿ, ಗಾಡಿಯಲ್ಲಿ ಹಾಕ್ಬಿಡಿ ಬ್ರೋ, ಹಂಗೆ ಆ ಕಡೆ ಹಾಕ್ಬಿಡಿ. ಟೈಮ್ ಕೆಟ್ಟರೆ ಆಂಬುಲೆನ್ಸಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ, ಬಟ್ ಟೈಮ್ ಚೆನ್ನಾಗಿದ್ರು ಹೋಗ್ತಾ ಇದ್ದೀವಿ. ನೋಡ ಒಂದೊಂದು ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ಅಂದರೆ ಬ್ರೋ, ಜಾಗ ಬನ್ನಿ. ಸೊ
ನೋಡಿ ಆಂಬುಲೆನ್ಸ್ ಕೊಡಿ ಬ್ರೋ ಸ್ಟ್ಯಾಂಡ್. ಕುತ್ಕೋಬೋದ ಇಲ್ಲಿ? ಹಾಂ ಬ್ಯಾಗ್ ಒಳಗಡೆ ಇಡೋಣ ಬನ್ನಿ. ಕಿಟ್ ಕೊಡಿ, ಅದು ಇದು ಕ್ಯಾಮ್ರಾ ಕಿಟ್. ಸೊ ಡೋರ್ ಹೇಳ್ಕೊಳ್ಳಿ ಬ್ರೋ, ಹಂಗೆ ಅದು ಇರ್ಲಿ ಬನ್ನಿ. ನೀವು ಈ ಕಡೆ ಬಂದ್ಬಿಡಿ ಬ್ರೋ. ಜಗಮೋಹನ್ ರೆಡ್ಡಿ garu ಬರಲಿ. ಯಾರು ಬರ್ತಾರೆ? ಆಂಬುಲೆನ್ಸ್ ಅಲ್ಲಿ ಯಾವ ಥರ ಹೋಗಿದ್ದೀರಾ ಬ್ರೋ? ಹಾಂ ಎಲ್ಲ ಓಕೆ, ರೆಡಿ ಇದೆ. ಹಾಂ ನನಗೆ ರೋಡ್ ಗೊತ್ತು. ಸೊ ಹೆಂಗಿದೆ, ಯಾವ ಥರ ಹೋಗಿದ್ದೀರಾ ಆಂಬುಲೆನ್ಸಲ್ಲಿ? ಇಲ್ಲ ಬ್ರೋ, ಇದೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಸೊ ನಮಗೂ ಇದೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಆಂಬುಲೆನ್ಸಲ್ಲಿ. ಅಕ್ಕವ್ರೆ ಒಂದು ಸ್ವಲ್ಪ ಹಿಂಗೆ ಇಟ್ಕೊಂಡಿರ್ತೀರಾ ಮುಂದೆಗಡೆ? ಡ್ರೈವರ್ ಅಣ್ಣ. ಅಣ್ಣ ನಿಮ್ಮ ಹೆಸರಣ್ಣ? ಮಂಜು ಅಂತ. ಹಾಂ ಮಂಜು ಅಂತ. ಸೊ ಅಂತೂ ಎಕ್ಸ್ಪೀರಿಯನ್ಸ್ ಆಂಬುಲೆನ್ಸಲ್ಲಿ ಡ್ರಾಪ್ ಹಾಕೊಂಡ್ ಬಂದಿದ್ದೀವಿ. ಕುತ್ಕೊಳ್ಳಿ, ಬ್ಯಾಗ್ ಸ್ಟ್ಯಾಂಡ್ ಇಟ್ಕೊಳ್ಳಿ ಬ್ರೋ. ಇಲ್ಲಿದೆ ಸ್ಟ್ಯಾಂಡು. ಓಕೆ ಕೊಡಿ ಬ್ರೋ ಒಂದು ಸಾಮಾನು ತಗೊಳ್ಳಿ. ಸೊ ಇದೆ ಸುವರ್ಣಮುಖಿ ನೋಡಿ. ಥ್ಯಾಂಕ್ ಯು ಮೇಡಮ್. ಆಯ್ ಮಾಡಿಬಿಡಿ ಒಂದು ಮಾಡಿಬಿಡಿ. ಸೊ ಇದು ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಚಿಕ್ಕದು ದೇವಸ್ಥಾನ ಬರುತ್ತೆ. ಅದಾದಮೇಲೆ ಕಾರ್ಯಸಿದ್ಧ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬರುತ್ತೆ. ಅದಾದಮೇಲೆ ಶಿವನ ದೇವಸ್ಥಾನ ಬರುತ್ತೆ. ಸುವರ್ಣಮುಖಿ ಬಂದು ಮುಂದೆಗಡೆ ಇದೆ. ಸೊ ಮುಂದೆಗಡೆ ಹೋಗಬೇಕು. ಸೊ ಇದು ಕಾರ್ಯಸಿದ್ಧಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಒಳಗಡೆ ನೋಡ್ಕೊಂಬರೋಣ. ಸೊ ನೋಡ್ತಾ ಇರ್ಬೋದು, ಇನ್ನೂ ಪೂಜೆ ಮಾಡಿಲ್ಲ, ಇನ್ನು ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ನಿಧಾನ ಎಲ್ಲ ಹೂಗೆಲ್ಲ ಅಲಂಕಾರ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಸಾಧ್ಯವಾದರೆ ವರ್ಕ್ ಏನಾದರೂ ಸ್ವಲ್ಪ ಫ್ರೀ ಇತ್ತು ಅಂದರೆ ಆಮೇಲಿಂದ ಇನ್ನೊಂದು ಶಾರ್ಟ್ ತೋರಿಸ್ತೀನಿ ನಿಮಗೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಯಿತು. ಈಗ ನೆಕ್ಸ್ಟು ಶಿವನ ದೇವಸ್ಥಾನ ನೋಡೋಣ. ಇದು ಶಿವನ ದೇವಸ್ಥಾನ. ತುಂಬ ಪ್ರಾಚೀನ, ತುಂಬ ಇತಿಹಾಸ ಇದೆ ಇದಕ್ಕೆ. ತುಂಬ ಹಳೆಯ ದೇವಸ್ಥಾನ ನೋಡ್ಬೋದು. ಶಿವನ ದೇವಸ್ಥಾನ, ಗಣಪತಿ ವಿಗ್ರಹ ಇದು. ಎಷ್ಟು ಹಳೆ ಅಂದರೆ ಅದು ಎಷ್ಟು ಸಮದೋಗಿದೆ ನೋಡಿ. ತುಂಬ ಇತಿಹಾಸ ಐತೆ ಇದಕ್ಕೆ. ಎಲ್ಲ ಥರ ಫೆಸಿಲಿಟೀಸ್ ಇದೆ. ಪೊಲೀಸು ಇದ್ದಾರೆ, ಆಂಬುಲೆನ್ಸ್ ಇದೆ, ಫೈರ್ ಇಂಜಿನ್ ಕೂಡ ಇದೆ ಸೇಫ್ಟಿಗೆ. ಎಲ್ಲ ಥರನೂ ಅಲರ್ಟ್ ಆಗಿದ್ದಾರೆ. ನಾವು ಬಂದಿದ್ದ ಪ್ಲೇಸು, ನಾವು ಬಂದಿದ್ದ ರೂಟಲ್ಲಿ ಅಲ್ಲಿ ಪರ್ಮಿಷನ್ ಇಲ್ಲ. ಯಾವುದೇ ಥರ ಪಬ್ಲಿಕ್ ಜನ ಬರೋಗಿಲ್ಲ ಅಲ್ಲಿ. ಫಂಕ್ಷನ್ ಮಾಡಿರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಪರ್ಮಿಷನ್ ಕೊಟ್ಟಿರೋದ್ರಿಂದ ಸೊ ಈ ವಿಡಿಯೋ ಕೂಡ ಪರ್ಮಿಷನ್ ಇದು ಮಾಡ್ತಾ ಇರೋದು. ಬೆಟ್ಟದಿಂದ ನಡ್ಕೊಂಬರಕ್ಕೆ ಮಾತ್ರ ಜಾಗ ಇದೆ. ನಡ್ಕೊಂಬಂದಿದ್ದು ಬೆಟ್ಟದಿಂದ ನಡ್ಕೊಂಬರ್ತೀವಲ್ಲ, ಅಲ್ಲಿಂದ ಪರ್ಮಿಷನ್ ಮಾತ್ರ ಇದೆ. ಬರೀ ವಾಕಬಲ್ ಮಾತ್ರ ಇಲ್ಲಿ ಬರೋಕ್ಕೆ. ಇಲ್ಲಿ ವೆಹಿಕಲ್ಸ್ ಯಾವುದೋ ಅಲೋ ಇಲ್ಲ. ಹಾಗೆ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೇಟಿಂದ ನಾವು ಬಂದ್ವಲ್ಲ, ಆ ರೂಟಲ್ಲಿ ನಾವೆಲ್ಲೂ ನಮಗೆ ಪರ್ಮಿಷನ್ ಇಲ್ಲ ಬೈಕಲ್ಲಿ ಬರೋಕ್ಕೆ. ಸೊ ಬಂದು ರೀಚ್ ಆಗಿದ್ದೀವಿ. ಸರ್ ನಿಮ್ಮ ಹೆಸರು? ಲೋಕೇಶ್ ಅಂತ. ನೀವು ಎಷ್ಟು ಗಂಟೆಗೆ ಬಂದ್ರಿ ನೀವು? ನಾವು 5:30ಗೆ ಬಂದ್ವಿ. ಬೆಳಗ್ಗೆನೇ ಬಂದ್ರಾ? ಓಕೆ, ಎಲ್ಲ ಪ್ರಿಪೇರ್ ಆಗಿದೆ, ನಡೀತಾ ಇದೆ ಸಿದ್ಧತೆ. ಹಾಂ, ನೀರು ತರಬೇಕು ಅಭಿಷೇಕಕ್ಕೆ. ಹಾಂ, ಅವ್ರ ಅಂಗಡಿಯವ್ರು ಬಂದಿಲ್ಲ, ಹಗ್ಗ ಸಿಗ್ತಾ ಇಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಓಕೆ. ಪ್ಲೇಸ್ ಮಾತ್ರ ತುಂಬ ಸೈಲೆಂಟ್, ಪೀಸ್ಫುಲ್ ಆಗಿದೆ, ಸಖತ್ತಾಗಿದೆ. ನೀವು ನೋಡ್ತಾ ಇರ್ಬೋದು.
ಇದು ದೇವಸ್ಥಾನ, ಇದು ಕುಳ. ಹಾಂ ಇದು ಬಂದು ಉದ್ಭವ ಮೂರ್ತಿ, ಅದು ಹಿಂದಿನ ದೇವಸ್ಥಾನ. ಹಾಂ ಅದು ಬಂದು ನಿಮಗೆ ದೇವಸ್ಥಾನ ಬಂದು ಅಲ್ಲಿ ಮೇನ್ ದೇವಸ್ಥಾನ ಆಂಜನೇಯ ದೇವಸ್ಥಾನ. ಓಕೆ, ಅಲ್ಲ ತೋರಿಸ್ತೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಅದು ಎಂಟ್ರಿ ಬರ್ಬೇಕಾದ್ರೇನೆ ಸುವರ್ಣಮುಖಿ. ಅದು ಇದು ಬಂದು ಉದ್ಭವ ಮೂರ್ತಿ. ಇದಕ್ಕೆ ವರ್ಷಕ್ಕೊಂದ್ಸಲಿ ಕ್ಲೀನ್ ಮಾಡ್ತಾರೆ ನೀರನ್ನೆಲ್ಲ. ಇವಾಗ ಒಂದು 3 ಅವರ್ ಆದ್ರೆ ಮತ್ತೆ ಒಂದು 11 ಗಂಟೆಗೆ ನೋಡಿ ಅದು ತುಂಬೋಗ್ಬಿಟ್ಟಿರುತ್ತೆ ನೀರು. ನೀರು ತಾನಾಗಿ ಬರ್ತಾ ಇದೆ. ಪೂಜೆ ಮಾಡಿ ಅಭಿಷೇಕ ಮಾಡಿ ಹೋಮ ಮಾಡಿದ ತಕ್ಷಣ ನೀರು ತುಂಬಿ ಮತ್ತೆ ಅಲ್ಲಿಗೆ ಒಂದು 2 ಅಡಿ ತುಂಬ್ಕೊಬಿಡುತ್ತೆ. ಓಕೆ ಓಕೆ ಓಕೆ. ಸೊ ನೀವು ವರ್ಷನೂ ಇಲ್ಲಿ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡ್ ಬರ್ತಾ ಇದ್ದೀರಾ? 5-6 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದೀವಿ ಸೇವೆ ಮಾಡಕ್ಕೆ. ಬಟ್ ನಮ್ಗೆ ದರ್ಶನ ಸಿಕ್ಕಿರೋದು ಈ ವರ್ಷ. ಬಟ್ ನಾವು ಶ್ರೀರಾಮನವಮಿ ಬರೋಷ್ಟ್ರಲ್ಲಿ ನೀರು ತುಂಬಿಟ್ಟಿರೋದು. ಬಟ್ ಇವತ್ತು ನಾವು ಬೇಗ ಅದಕ್ಕಂತಾನೆ 5:30ಗೆ ಎದ್ದು ಬಂದ್ವಿ ನಾವು. ಓಕೆ ಓಕೆ. ದರ್ಶನ ಆಯ್ತು, ಎಲ್ಲ ಹೋಗಿ ಇವಾಗ ಅಭಿಷೇಕಕ್ಕೆ ನೀರಿಗೋಸ್ಕರ ಕಾಯ್ತಾ ಇದೀವಿ ಅಷ್ಟೇ. ಸೊ ನಾವು ದರ್ಶನ ಮಾಡ್ಕೊಬೋಣ ಬನ್ನಿ. ನಿಮಗೂ ಒಂದು ಹಂಗೆ ದರ್ಶನ ತೋರಿಸ್ಬಿಡ್ತೀನಿ. ನೀರು ತುಂಬ್ಕೊಂಡ್ರೆ ಸಿಗಲ್ಲ. ಇದು ಟೆಂಪಲ್. ಈಗ ನಾವು ಕೆಳಗಡೆ ಹೋಗ್ಬೇಕು. ಸೊ ಇದೇ ಸುವರ್ಣಮುಖಿ ಪ್ಲೇಸ್. ಯಾವಾಗಲೂ ನೀರು ಇರೋದನ್ನ ನೋಡಿರ್ತೀರ, ಬಟ್ ಇದು ವರ್ಷದಲ್ಲಿ ಒಂದೇ ದಿನ ಕ್ಲೀನ್ ಆಗೋದು. ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ಆಂಜನೇಯ ಮೂರ್ತಿ ಥರ ಆ ಒಂದು ಉದ್ಭವ ಮೂರ್ತಿ ಕಲ್ಲಿದೆ ಇಲ್ಲಿ. ಸೊ ಸುವರ್ಣಮುಖಿ ತುಂಬ ಆಳ ಇದೆ, ಎಷ್ಟೊಂದು ಆಳ ಇದೆ, ಏನೇನೋ ಹೇಳ್ತಾರೆ. ನೋಡಿ, ಆಳ ಇಷ್ಟ ಇರೋದು. ಅಮಾಸಲ್ಲಿ ತುಂಬ ವಿಶೇಷ ಇಲ್ಲಿ. ನೀವೆಲ್ಲ ಎಲ್ಲಿಯವರು ಸರ್? ಸರ್ ಒಂದು ಇಲ್ಲಿನ ಒಂದು ಇದ್ರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ಸರ್? ಇದು ಸುವರ್ಣಮುಖಿ ಒಳ್ಳೆ ಪ್ರೇಕ್ಷಣೀಯ ಸ್ಥಳ. ತುಂಬ ಜನ ಬರ್ತಾರೆ ಭಕ್ತಾದಿಗಳು. ಇಲ್ಲಿ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಪ್ರತೀತಿ ಇದೆ. ಈ ನೀರಲ್ಲಿ ಸ್ನಾನ ಮಾಡಿ ಹೋದರೆ ಈ ಚರ್ಮದ ಕಾಯಿಲೆಗಳೆಲ್ಲ ವಾಸಿ ಆಗುತ್ತೆ ಅಂತ ಮುಂಚೆ ಎಲ್ಲ ಅಂದ್ಕೊಂಡು ಎಲ್ಲ ತುಂಬ ಜನ ಬರ್ತಾರೆ. ಆದರೆ ನೀರನ್ನು ಮಾತ್ರ ಕ್ಲೀನಾಗಿಡಲ್ಲ, ತುಂಬ ಗಲೀಜು ಮಾಡಿ ಹೋಗ್ತಾರೆ. ಎಲ್ಲರೂ ಪರಿಸರನ ಇದನ್ನು ಕ್ಲೀನಾಗಿ ಇಟ್ಕೊಳ್ಳೋದನ್ನು ಕಲಿಬೇಕು. ನಾವು ಯಾವಾಗಲೂ ಇಲ್ಲಿ ಬನ್ನೇರಡದಿಂದನೇ ಪ್ರತಿ ವಾರ ಬಂದು ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಇದೆಲ್ಲ ಮಾಡಿ ಹೋಗಿ ಪೂಜೆ ಮಾಡ್ತೀವಿ ಪ್ರತಿ ಶನಿವಾರ. ನಮ್ಮದು ಸುವರ್ಣಮುಖಿ ಗೆಳೆಯರ ಬಳಗ ಅಂತ ಇದೆ. ಪ್ರತಿ ಶನಿವಾರ ಬಂದು ನಾವೆಲ್ಲ ಪೂಜೆ ಮಾಡಿ ಹೋಗ್ತೀವಿ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಆಗಿದೆ. ಹಾಗಾಗಿ ಭಕ್ತಾದಿಗಳು ಜಾಸ್ತಿ ಬರ್ತಾನೆ ಇರ್ತಾರೆ. ಇವತ್ತು ಶ್ರೀರಾಮನವಮಿ ಇರೋದ್ರಿಂದ ಇಲ್ಲಿ ವಿಶೇಷ ಪೂಜೆ ಎಲ್ಲ ಇದೆ. ಯೂಶಲಿ ಇಂಥ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ತುಂಬ ಜನ ಬರ್ತಾರೆ. ಬೆಳಗ್ಗೆ 4:30-5 ಗಂಟೆಗೆಲ್ಲ ಬಂದು ಸ್ನಾನ ಮಾಡಿ ಅವರವರ ಏನು ಹರಿಕೆ ಪೂಜೆ ಏನಿದೆ ಅವ್ರು ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಈ ವಿಡಿಯೋ ನೋಡಿದವರು ಪ್ಲೀಸ್ ದಯವಿಟ್ಟು ಇಲ್ಲಿ ಎಲ್ಲ ಬಂದವ್ರಿಗೆ ಮೆಸೇಜ್ ಕೊಡ್ತೀವಿ. ಬಂದವ್ರಿಗೆ ಇಲ್ಲಿ ಪ್ಲಾಸ್ಟಿಕ್ ಸ್ನಾನ ಮಾಡಿದಾಗ ಸೋಪು ಶಾಂಪು ಹಾಗೂ ಬಟ್ಟೆಗಳನ್ನ ಇಲ್ಲೇ ಬಿಸಾಕಿ ಹೋಗಬಾರ್ದು. ಅವ್ರು ತಂದಿದ್ದನ್ನು ತಾವೇ ಕ್ಯಾರಿ ಮಾಡ್ಕೊಂಡು ಹೋಗಿ ಬೇಕಾದ್ರೆ ಹೊರಗಡೆ ಡಸ್ಟ್ಬಿನ್ ಎಲ್ಲಿದೆ, ಎಲ್ಲಿ ಕಸ ಹಾಕ್ತಾರೆ ಅಲ್ಲಿ ಹಾಕ್ಬೇಕಂತ ಕೇಳ್ಕೊಳ್ಳೋದು. ಸೊ ಇಲ್ಲಿ ನಾವು ನೋಡಿದ್ದೀವಿ, ಕಾಯಿ ಪೂಜೆ ಗಂಧದ ಕಡ್ಡಿ ಇದೆಲ್ಲನೂ ಎಲ್ಲ ಇಲ್ಲೇ ಹಾಕ್ಬಿಟ್ಟಿರ್ತಾರೆ. ಸೊ ಎಲ್ಲ ಹಾಕ್ಬಿಡ್ತಾರೆ, ಎಲ್ಲ ಇದರಲ್ಲಿ ಹಾಕ್ತಾರೆ. ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿ. ಕ್ಲೀನ್ ಆಗಿತ್ತು, ಕ್ಲೀನ್ ಆಗಿದ್ದನ್ನ ಮತ್ತೆ ಜಾತ್ರೆ ಟೈಮಲ್ಲೆಲ್ಲ ಹಾಳು ಮಾಡ್ಬಿಟ್ರು. ನೀರು ಕೆಟ್ಟ ವಾಸನೆ ಬರ್ತಾ ಇತ್ತು ಹೋದ್ವಾರ. ಈಗ ಮತ್ತೆ 3 ದಿವಸದಿಂದ, ಈಗ ಮೊನ್ನೆ ರಾತ್ರಿ ಎಲ್ಲ ಕ್ಲೀನ್ ಮಾಡಿರೋದು. ಇದು ಬೇರೆ ರಾಮನವಮಿ ಪೂಜೆ ಮಾಡ್ತಾರಲ್ಲ ಅವ್ರು ಕ್ಲೀನ್ ಮಾಡಿಸಿರೋದು ಇದು. ಸೊ ನಾವೇ ಕ್ಲೀನ್ ಮಾಡಿದ್ವಿ. ನಿಮ್ದೇನ್ ಬಳಗ ಇದೆ ಅವ್ರದ್ದು ಪ್ರತಿ ವರ್ಷ ನೀವೇ ಕ್ಲೀನ್ ಮಾಡಿ ಎಲ್ಲ ವ್ಯವಸ್ಥೆ ಲಾಸ್ಟ್ ಇಯರ್ ನಾವು ಮಾಡಿದ್ವಿ. ಪ್ರತಿ ವರ್ಷ ಬೇರೆಯವ್ರು ಮಾಡ್ತಿದ್ರು. ಈಗ ನಾವು ಕೋವಿಡ್ ಟೈಮಿಂದ ನಾವು ಜಾಸ್ತಿ ಬರಕ್ ಶುರು ಮಾಡಿದೀವಿ ಇಲ್ಲಿ. ಲಾಸ್ಟ್ ಇಯರ್ ಅಂದ್ರೆ ಅವಾಗ ಟೈಮ್ ಇರ್ತಿತ್ತಲ್ಲ ತುಂಬಾ, ಅದಕ್ಕೆ ಹಾಗಲ್ಲ. ಏನದು ಕ್ಲೀನ್ ಮಾಡ್ತಾ ನಾವು ಸೇರ್ಕೊಂಡು ಮಾಡ್ತೀವಿ. ತುಂಬಾ ಗಲೀಜಾಗಿದ್ರೆ ನಮ್ ಕೈಲಿ ಏನ್ ಸೇವೆ ಆಗುತ್ತೋ ನಾವು ಮಾಡ್ತೀವಿ. ಎಲ್ಲ ನಾವೇ ಮಾಡ್ತೀವಿ ಅಂತ ಹೇಳಲ್ಲ, ಹಾಕಿದ್ವಿ ಇಲ್ಲಿ. ನಮ್ದೇನ್ ಸೇವೆ ಇದೆ ನಾವು ಮಾಡ್ತೀವಿ. ಮತ್ತೆ ಇದು ಪರಿಸರ ದಿವಸ ಗಿಡ ಎಲ್ಲ ನೆಟ್ಟಿದ್ವಿ, ಅದಕ್ಕೆ ನೀರು ಹಾಕ್ತಿರ್ತೀವಿ ಅವಾಗ ಬಂದು ಗಿಡಗಳಿಗೆಲ್ಲ. ಓಕೆ, ತುಂಬ ಥ್ಯಾಂಕ್ಸ್ ಸರ್. ಸೊ ನೋಡಿದ್ರಲ್ಲ, ಇಲ್ಲಿನ ಸ್ಥಳೀಯ ಅಭಿಪ್ರಾಯ ಏನಂದರೆ, ಬರ್ತಾರಲ್ಲ ಜನಗಳು, ಸ್ವಲ್ಪ ನೀಟ್ನೆಸ್ ಕಾಪಾಡ್ಕೊಳ್ಳಿ ದಯವಿಟ್ಟು. ನೀರಲ್ಲಿ ಗಲೀಜು ಹಾಕೋವಂಥದ್ದು, ತೆಂಗಿನಕಾಯಿ ಹಾಕೋವಂಥದ್ದು, ಮತ್ತು ಪೂಜೆ ಮಾಡಿದ್ದು ಕುಂಕುಮ ಕವರೆಲ್ಲ ಇಲ್ಲೇ ಬಿಟ್ಬಿಡೋದು. ಸೊ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್, ದಯವಿಟ್ಟು ಅದೆಲ್ಲ ಅವಾಯ್ಡ್ ಮಾಡಿ. ಬನ್ನಿ, ಪ್ಲೇಸ್ ನೋಡಿ, ಚೆನ್ನಾಗಿದೆ ಪ್ಲೇಸು. ಬಂದರೆ ಒಂದು ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಕೊಳ, ಇಲ್ಲಿ ಸ್ನಾನ ಮಾಡ್ಕೊಂಬಂದು ಇಲ್ಲಿ ಪೂಜೆ ಮಾಡ್ತಾರೆ. ಇಲ್ಲಿ ಶ್ರೀ ಅಂಬಾಭವಾನಿ ದೇವಸ್ಥಾನ ಇದೆ, ನೋಡ್ತಾ ಇರ್ಬೋದು. ಸುವರ್ಣಮುಖಿ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಬನ್ನೇರುಘಟ್ಟ. ಇದು ಅಂಬಾಭವಾನಿ ದೇವಸ್ಥಾನ ಇದು.
ಫೈನಲಿ ಸುವರ್ಣಮುಖಿ ಒಂದು ಟೀಮಿನ ಟಿ ಶರ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಪೂಜೆ ಸ್ಟಾರ್ಟ್ ಆಗಿದೆ. ಸುವರ್ಣಮುಖಿ ಬಾಯ್ಸ್ ಕಡೆಯಿಂದ ಟಿ ಶರ್ಟ್ ಕೂಡ ಕೊಟ್ಟು ಪೂಜೆ ಸ್ಟಾರ್ಟ್ ಆಗಿದೆ. ಪೂಜೆ ಆಗ್ತಾ ಇದೆ. ಕೊತ್ತಂಬರಿ ಇದೆ, ಮಾವಿನಕಾಯಿ ಮತ್ತಿಗೆ ರೆಡಿ ಇದೆ. ಸೊ ಪೂಜೆ ಕಂಟಿನ್ಯೂಟಿ ರೆಡಿ ಇದೆ. ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಮೋ ಲಕ್ಷ್ಮೀನಾರಾಯಣ ಸ್ವಾಮಿ ಗೋವಿಂದ, ಶ್ರೀ ಆಂಜನೇಯ ಸ್ವಾಮಿ ಗೋವಿಂದ, ಶ್ರೀ ವರದಾಂಜನೇಯ ಸ್ವಾಮಿ ಗೋವಿಂದ, ಶ್ರೀ ಸುವರ್ಣ ಸಮೂಹಮುಖಿ ಆಂಜನೇಯ ಸ್ವಾಮಿ ಗೋವಿಂದ, ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಗೋವಿಂದ. ಸಿಯಾವರ ರಾಮಚಂದ್ರ ಕಿ, ಸಿಯಾವರ ರಾಮಚಂದ್ರ ಕಿ, ಸಿಯಾವರ ರಾಮಚಂದ್ರ ಕಿ. ಶ್ರೀ ಆಂಜನೇಯ ಸ್ವಾಮಿ. ಹರ ಹರ ರಾಮದೇವ್. ಪೂಜೆ ಕೊಡ್ತೀರಾ? ಹೋಗಿದ್ದಾರೆ ಏನು ಮಾಡಂಗಿಲ್ಲ ಕೊಡಿ. ನಾವು ಇಸ್ಕೊಂಡ್ಬಿಡೋಣ ಗ್ಯಾಪಲ್ಲಿ. ಈ ಬಜರಂಗಬಲಿ ನೋಡ್ತಾ ಇರೋರ ಪರವಾಗಿ ನಾನೇ ಪ್ರಸಾದ ಸ್ವೀಕರಿಸ್ಕೊತಾ ಇದ್ದೀನಿ. ದಯವಿಟ್ಟು ಕಣ್ಣೆಸರು ಮಾಡಬೇಡಿ, ಹೊಟ್ಟೆಗೆ ಇಟ್ಟೆ ನೋವು ಬರ್ಸ್ಬಿಟ್ಟಿರ. ಜೈ ಬಜರಂಗಬಲಿ. ಸೊ ಹಾಲಿನ ಅಭಿಷೇಕ ಆಗ್ತಿದೆ. ಅಭಿಷೇಕ ಆದ್ಮೇಲೆ ಪೂಜೆ ಆಗುತ್ತೆ. ಹಾಲಿನ ಅಭಿಷೇಕ ಆಯಿತು. ಈಗ ಮೊಸರಿನ ಅಭಿಷೇಕ ನಡೀತಿದೆ. ತುಪ್ಪದ ಅಭಿಷೇಕ, ಜೇನುತುಪ್ಪದ ಅಭಿಷೇಕ, ಸಕ್ಕರೆ ಅಭಿಷೇಕ, ನೀರಿನ ಅಭಿಷೇಕ. ಅಲಂಕಾರ ಆಗಿ ಪೂಜೆ ಆದ್ಮೇಲೆ ಫೈನಲ್ ಆಗುತ್ತೆ. ಸೊ ಜನ ಇನ್ನ ಬರ್ತಾನೆ ಇದ್ದಾರೆ, ಬರೋರು ಇನ್ನೂ ಬರ್ತಾನೆ ಇದ್ದಾರೆ. ಲೋಕಲ್ಗಿಂತ ಹೊರಗಡೆ ಜನವರೇ ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಸೊ ಅಭಿಷೇಕ ಎಲ್ಲ ಆಯ್ತು. ಅಲಂಕಾರ ಆದ್ಮೇಲೆ ಪೂಜೆ ಆದ್ರೆ ಮುಗೀತು.
ಅಣ್ಣ ಮಜ್ಜಿಗೆ ಎಲ್ಲಿ ಕೊಡ್ತಾರಣ್ಣ ಇಲ್ಲಿ? ಪಾನ್ಕ, ಮಜ್ಜಿಗೆ, ಕೋಸಂಬರಿ ಹೊಟ್ಟೆ ತುಂಬ ಭಕ್ತಾದಿಗಳಿಗೆ ಎಲ್ರಿಗೂ ಸಿಗುತ್ತೆ. ಸೊ ನಾವು ಭಕ್ತಾದಿನೇ, ನಾವು ಸ್ವಲ್ಪ ತಗೊಬಿಡೋಣ. ಒಂದು ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ಬೆಂಗಳೂರು ಸರೌಂಡಿಂಗು ಚೆನ್ನಾಗಿದೆ ಪ್ಲೇಸ್. ಮೇಲ್ಗಡೆ ಇಲ್ಲಿ ಈ ದೇವಸ್ಥಾನ ಬಂದು ಇಲ್ಲಿ ಸಣ್ಣದೊಂದು ಬಂಡೆ ಸಿಗುತ್ತೆ. ಸೊ ಆ ಬಂಡೆನ ನೀವು ಹತ್ಕೊಬೇಕು. ನೀವು ನೋಡ್ತಾ ಇರ್ಬೋದು, ಈ ಕಡೆಯಿಂದ ಕನಕಪುರ ಸರೌಂಡಿಂಗಿಂದ ಹಿಡಿದು ಇವಾಗ ಸ್ವಲ್ಪ ಫಾಗ್ ಇರೋದ್ರಿಂದ ಕಾಣಲ್ಲ ಅಷ್ಟು. ರಾಮನಗರ ಬೆಟ್ಟ ಕಾಣುತ್ತೆ, ಮತ್ತು ಮಾಗಡಿ ಸರ್ವಂದುರ್ಗ ಬೆಟ್ಟ ಅದು ಕೂಡ ಕಾಣುತ್ತೆ. ನೀಟಾಗಿ ನೋಡಿದ್ರೆ ಶಿವಗಂಗೆ ಬೆಟ್ಟ ಕಾಣುತ್ತೆ. ನಾನೇ ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿದ್ದೀನಿ, ಕಾಣಿಸುತ್ತೆ ನೀಟಾಗೆ. ಈ ಸರೌಂಡಿಂಗ್ ಎಲ್ಲ ಸಿಟಿ. ಸೊ ಬೆಂಗಳೂರು ಸಿಟಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ವ್ಯೂ ನೋಡಿದ್ರಲ್ವಾ ಫ್ರೆಂಡ್ಸ್? ಇವತ್ತಿನ ವ್ಯೂ ಬಂದು ಇಷ್ಟೇ. ಯಾಕಂದರೆ ಸ್ವಲ್ಪ ಫಾಗ್ ತುಂಬ ಇದೆ, ಅರ್ಲಿ ಮಾರ್ನಿಂಗ್ ಅಲ್ವಾ. ಸೊ ಕೆಲವು ಪ್ಲೇಸ್ಗಳು ತೋರ್ಸೋಕ್ಕಾಗಲ್ಲ ಇವತ್ತು. ಸೊ ಅದಕ್ಕೆ ನಾನು ಇದ್ರದ್ದೇ ಆದಂಥ ಸಪ್ರೇಟಾಗಿ ಒಂದು ದಿನ ಒಂದು ಲಾಗ್ ಮಾಡ್ತಾಯಿದ್ದೀನಿ. ಇದ್ರದ್ದು ಬನ್ನಘಟ್ಟ ಟೌನಿಂದ ಹಿಡಿದು ಸುವರ್ಣಮುಖಿಗೆ ಮೂರು ರೂಟ್ ಇದೆ. ಸೊ ಒಂದು ರೂಟ್ ಬಂದು ಬನ್ನಘಟ್ಟ ಬೆಟ್ಟದಿಂದ ಹತ್ಕೊಂಡು ಬರೋದೊಂದು ರೂಟ್ ಇದೆ. ಇನ್ನೊಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಒಂದಿದೆ. ಬಟ್ ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಪರ್ಮಿಷನ್ ಕೊಡೋಲ್ಲ, ಅಲ್ಲಿ ವೆಹಿಕಲ್ಸ್ಗೆಲ್ಲ ಅಲೋ ಇಲ್ಲ. ಸೊ ಅಲ್ಲಿ ವೆಹಿಕಲ್ಗೆ ಬರೋಕ್ಕಾಗಲ್ಲ. ಇನ್ನೊಂದು ಬಂದು ಕಗ್ಲಿಪುರ ರೋಡಲ್ಲಿ ಭೂತಾನಹಳ್ಳಿ ಅಂತ ಒಂದು ಊರಿದೆ. ಆ ಊರ ಹತ್ರ ಒಂದು ಸಣ್ಣದೊಂದು ದಾರಿ ಇದೆ, ಅಲ್ಲೂ ಕೂಡ ವೆಹಿಕಲ್ ಬರೋಕ್ಕಾಗಲ್ಲ. ನೀವು ವಾಕಬಲ್ಲ ಬರಬೇಕು. ದೇವಸ್ಥಾನದಿಂದ ಬೆಟ್ಟ ಹತ್ಕೊಂಡು ಇಲ್ಲಿ ಒಂದು ವಾಕಬಲ್ ಬರಬೇಕು. ಸೊ ನಾನೇನು ಯಾವ ಥರ ಬ್ಲಾಗ್ ಮಾಡ್ತೀನಿ ಅಂದರೆ, ಅಲ್ಲಿ ಟೌನಿಂದ ಬೆಟ್ಟದ ಹತ್ತಾದಮೇಲೆ ಬೆಟ್ಟದಿಂದ ಇಲ್ಲಿಗೆ ಸುವರ್ಣಮುಖಿಗೆ ಬಂದು ಸುವರ್ಣಮುಖಿಯಿಂದ ನಿಮ್ಗೆ ಇನ್ನೊಂದು ರೂಟು ತೋರಿಸ್ತೀನಿ. ಸೊ ಆ ರೂಟು ಭೂತಾನಹಳ್ಳಿಗೆ ಅಟ್ಯಾಚ್ ಆಗುತ್ತೆ, ಕಗ್ಲಿಪುರ ರೋಡ್ಗೆ. ಆ ರೂಟ್ವರೆಗೂ ನಿಮ್ಗೆ ಒಂದು ಫುಲ್ ಕಂಟಿನ್ಯೂ ಒಂದು ವೀಡಿಯೋ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್, ನೋಡ್ತಾ ಇರಿ. ಆದಷ್ಟು ಬೇಗ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಸೊ ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ, ನನ್ನ ವೀಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾವಾಗ್ಲೂ. ಇವತ್ತು ವರ್ಕ್ ಇರೋದ್ರಿಂದ ವರ್ಕ್ ಸ್ಟಾರ್ಟ್ ಮಾಡಬೇಕು. ಸೊ ಆದಷ್ಟು ನಿಮಗೆ ಇವತ್ತು ಎಷ್ಟಾಗಿದೆ ಸದ್ಯಕ್ಕೆ ಅಷ್ಟೇ ತೋರ್ಸೋಕ್ಕಾಗೋದು. ಈ ಫಾರೆಸ್ಟ್ ಏರಿಯಾ ಇರೋದ್ರಿಂದ ಇಲ್ಲಿ ಡ್ರೋನು ಅಲೌಡ್ ಇಲ್ಲ. ಈ ಕಡೆ ಬ್ಯಾನ್ ಇದೆ, ಪರ್ಮಿಷನ್ ಇಲ್ಲ ಡ್ರೋನ್ಗೆ. ಸೊ ಇಲ್ಲಿ ಫಂಕ್ಷನ್ ಮಾಡೋದ್ರಿಂದ ಫಂಕ್ಷನ್ ಕಡೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ತೊಗೊಂಡು ಇವರು ಟ್ರೆಡಿಷ್ನಲ್ ವೀಡಿಯೋಗ್ರಫಿ ಆ್ಯಂಡ್ ಫೋಟೋಗ್ರಫಿ ಬುಕ್ ಮಾಡಿರೋದ್ರಿಂದ ಇವತ್ತು ಇಲ್ಲಿ ವರ್ಕ್ ಇಲ್ಲಿದೆ. ಸೊ ಇಲ್ಲಿ ಬಂದು ನಿಮಗೆ ಫಾರೆಸ್ಟ್ ಎಲ್ಲ ತೋರ್ಸೋಕ್ಕಾಗಲ್ಲ. ಇದರದ್ದೇ ಆದಂಥ ಒಂದು ವ್ಯೂ ನೀಟಾಗಿ ನಿಮಗೆ ತೋರಿಸ್ತೀನಿ. ಡ್ರೋನ್ ಶಾಟು ಚೆನ್ನಾಗಿದೆ. ಸೊ ಕೀಪ್ ವಾಚಿಂಗ್, ನೋಡ್ತಾ ಇರಿ.